ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಕರ್ನಾಟಕ ನೀಟ್ 2026 ಈ ವರ್ಷದ್ದು ಕಟ್ ಆಫ್ ಏನಾಗ್ಬೋದು ಅಕಾರ್ಡಿಂಗ್ ಟು ಮೈ ಪ್ರಿಡಿಕ್ಷನ್ನು ಕಂಪೇರ್ ಟು ಲಾಸ್ಟ್ 4 ಇಯರ್ ಡಾಟಾ ಪ್ಲಸ್ಸು ಈ ವರ್ಷದ್ದು ಎಕ್ಸಾಮ್ ಪ್ಯಾಟರ್ನು ಮತ್ತು ಈ ವರ್ಷ ಏನು ಸೀಟ್ ಇನ್ಕ್ರೀಸ್ ಆಗಿದೆ ಅಕಾರ್ಡಿಂಗ್ ಟು ದಟ್ ಎಷ್ಟು ಸೀಟ್ಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಮತ್ತು ಪ್ರತಿ ವರ್ಷ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಬರೀತಾರೆ ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾನೊಂದು ಪ್ರಿಡಿಕ್ಷನ್ ಮಾಡ್ತಾಯಿದ್ದೀನಿ. ಮತ್ತು ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ ನಾನು, ಅಂದರೆ ಬೇಸ್ಡ್ ಆನ್ ದಿ ಸ್ಟೂಡೆಂಟ್ಸ್ ರಿವ್ಯೂ ಕೊಟ್ಟಿದ್ದು. ಈ ವರ್ಷ ರಿಸಲ್ಟ್ ಬಂದಮೇಲೆ ಸಪ್ರೇಟಾಗಿ ಇನ್ನೊಂದು ಸರ್ವೆ ತೊಗೊಂಡು ಸಪ್ರೇಟಾಗಿ ಪ್ರಿಡಿಕ್ಷನ್ ಮಾಡ್ತೀನಿ ನಿಮಗೆ. ಬಟ್ ಪ್ರೆಸೆಂಟ್ಲಿ ಅಕೌಂಟ್ ಬೇಸ್ಡ್ ಆನ್ ದಿ ಮಾರ್ಕ್ಸು ನನಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ 5 ಇಯರ್ ಡಾಟಾ ನಾನು ಕಲೆಕ್ಟ್ ಮಾಡಿದ್ದೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಿಮಗೆ ಈ ವರ್ಷದ್ದು ನ್ಯೂ ಚೇಂಜಸ್ ಏನಾದರೂ ನೋಡೋದಾದರೆ, ಮೊದಲಿಗೆ 550 ಸೀಟ್ಸು ಇನ್ಕ್ರೀಸ್ ಆಗಿದೆ ಅಂತ ಮೊನ್ನೆ ಮೆಡಿಕಲ್ ಮಿನಿಸ್ಟರ್ ಹೇಳಿದ್ದಾರೆ. ಕರ್ನಾಟಕದಲ್ಲಿ 550 ಸೀಟ್ಸು. ಬಟ್ 550 ಸೀಟ್ಸ್ ಅಂದರೆ ನಿಮ್ಮ ಎಲ್ಲ ಕ್ಯಾಟಗರಿಗೆ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಗೊತ್ತಲ್ವಾ, ಕ್ಯಾಟಗರಿ 1, 2A, 2B, 3B, 3A, SC, ST, ಹೈದರಾಬಾದ್ ಕೋಟ ಇದೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಷ್ಟೊಂದು ಜಾಸ್ತಿ ಏನು ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿ ಅದೇ ಅಷ್ಟೊಂದು ಜಾಸ್ತಿ ಇನ್ಕ್ರೀಸ್ ಆಗಲ್ಲ. ನಿಮಗೆಲ್ಲ ಗೊತ್ತಾಗೆ GMಗೆ 44%, ಓಕೆ 2Aಗೆ 15%, SCಗೆ 17%, 7% STಗೆ ಇದೆಲ್ಲ ಡಿಸ್ಟ್ರಿಬ್ಯೂಟ್ ಆದರೆ ನಿಮ್ಮ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು 550 ಆಗ್ಬೋದು ಅಂದರೆ ಒಂದು 13-14 ಸೀಟ್ಸ್ ಇನ್ಕ್ರೀಸ್ ಆಗ್ಬೋದು. ಕ್ಯಾಟಗರಿ ವೈಸ್ ಆಗುತ್ತೆ. 2Aಗೆಲ್ಲ 2 to 3 ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಸೀಟ್ಸು. ಸೊ ಕಟ್ ಆಫ್ಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಬಟ್ ಅಷ್ಟೊಂದು ವೇರಿಯೇಷನ್ ಆಗಲ್ಲ. ಓಕೆ, ಇದು ನಿಮಗೆ ಕ್ಲಾರಿಟಿ ಇರಲಿ. ಓಕೆ, ಮತ್ತು ನೀವೀಗೇನು ಭಾಳಷ್ಟು ನೀವು ಆಲ್ರೆಡಿ ಕಟ್ ಆಫ್ ವೀಡಿಯೋಸ್ ಎಲ್ಲ ನೋಡಿರ್ತೀರ. ನಿಮ್ಮ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸು ಮತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ದೆಲ್ಲ ಕಟ್ ಆಫ್ ವೀಡಿಯೋಗಳೆಲ್ಲ ನೋಡಿರ್ತೀರ. ಅಲ್ಲಿ ನೀವು ಒಂದು ನೀವು ಪ್ರಿಡಿಕ್ಷನ್ ಈ ವರ್ಷ ಏನು ಮಾಡ್ಬೋದು ಅಂದರೆ ಮೇನು. ಓಕೆ ಫ್ರೆಂಡ್ಸ್, ನಿಮ್ಗೆ ಪ್ರತಿ ವರ್ಷ ಒಂದು ನಿಮ್ಗೆ ಐಡಿಯಾ ಇರಲಿ, ನಿಮ್ಗೆ ಯಾರು ಮ್ಯಾಟ್ರ್ ಆಗ್ತಾರೆ ಅಂದರೆ, ನೀವು ಏನು ಫಾರ್ ಎಕ್ಸಾಂಪಲ್ ನಿಮ್ಮದು 2A ಕ್ಯಾಟಗರಿ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಯಾರು ಮ್ಯಾಟ್ರ್ ಅಂದರೆ, ನಮ್ಮ ಕರ್ನಾಟಕದಲ್ಲಿ 2Aದವರು ನಿಮ್ಮ ಮಾರ್ಕ್ಸ್ ಮೇಲೆ ಎಷ್ಟು ಜನ ಇದ್ದಾರೆ ಅಂತ ಅವ್ರು ಅಷ್ಟೇ ಮ್ಯಾಟ್ರ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮದು 500 ಇದೆ ಅಂತ ಅಂದ್ಕೊಳ್ಳಿ. 500 ಮೇಲೆ ಎಷ್ಟು ಜನ ನಿಮ್ಮ 2Aದವ್ರು ಇದ್ದಾರೆ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಮತ್ತು ಟೋಟಲ್ ಸೀಟ್ಸು GM ಅಂತೂ ಎಲ್ಲರೂ ತೊಗೋಬೋದು, 2Aದಲ್ಲೂ ತೊಗೋಬೋದು ಮತ್ತು GMಲ್ಲೂ ತೊಗೋಬೋದು. ಓಕೆ, ಬಟ್ ಸೊ GM ಕಟಾಪು ಕಡಿಮೆ ಹೋಗುತ್ತೆ. ಸೊ ನಿಮಗೆ ಮೇನ್ ಮ್ಯಾಟ್ರ್ ಅಂದರೆ ನಿಮ್ದು ಏನು ಪರ್ಟಿಕ್ಯುಲರ್ ಕ್ಯಾಟಗರಿ ಇದೆ ಅವರು ನಿಮ್ಮ ಮೇಲೆ ಎಷ್ಟು ಜನ ಇದ್ದಾರೆ, ಅದು ಕರ್ನಾಟಕದಲ್ಲಿ ಮಾತ್ರ. ಬೇರೆ ಸ್ಟೇಟೆಲ್ಲ ಮ್ಯಾಟ್ರ್ ಆಗಲ್ಲ. 500 ಮೇಲೆ ಬೇರೆ ಸ್ಟೇಟವ್ರು ಎಷ್ಟು ಜನ ಇದ್ದರೂ ನಿಮಗೆ ಯಾರೂ ಮ್ಯಾಟ್ರ್ ಆಗಲ್ಲ. ಓಕೆ, ಅದು ನಿಮಗೆ ಐಡಿಯಾ ಇರಲಿ. ಮತ್ತು ಇದನ್ನು ಯಾರೂ ಪ್ರಿಡಿಕ್ಷನ್ ಮಾಡೋಕ್ಕೆ ಬರೋಲ್ಲ ನಿಮ್ಗೆ ಅಂಟಿಲ್ಲು ಕೆ ಅವ್ರು ಏನು ಮಾಡ್ತಾರಂದರೆ, ನಿಮಗೆ ಕೆ ಅವ್ರು ಏನು ಮಾಡ್ತಾರಂದ್ರೆ, ನಿಮಗೆ ರಿಸಲ್ಟ್ ಬಂದಮೇಲೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಬರೆದಿದ್ದಾರೆ ಅವ್ರ ಮಾರ್ಕ್ಸಿಂದ, ಹೈಯೆಸ್ಟ್ ಮಾರ್ಕ್ಸಿಂದ. ಫಾರ್ ಎಕ್ಸಾಂಪಲ್ 690 ಅಂದ್ಕೊಳ್ಳಿ. 690 ನಮ್ಮ ಕರ್ನಾಟಕದಲ್ಲಿ ಯಾರು ಬರೆದಿದ್ದಂದರೆ ಅವರು 690ಇಂದ ಎಷ್ಟು ಜನ ಕರ್ನಾಟಕದಲ್ಲಿ ಬರೆದಿದ್ದಾರೆ ಅಂತ ಒಂದು ಲಿಸ್ಟ್ ಬಿಡ್ತಾರೆ. ಅವಾಗ ನಿಮ್ಗೆ ಎಕ್ಸಾಕ್ಟ್ ಐಡಿಯಾ ಬರುತ್ತೆ. ರಿಸಲ್ಟ್ ಬಂದಮೇಲೆ ಅದು ಬಿಡ್ತಾರಲ್ಲ, ನಮ್ಮ ಕರ್ನಾಟಕದಲ್ಲಿ ಇಷ್ಟು ಜನ ನನ್ನ ಮೇಲೆ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ 500 ಇತ್ತಂದರೆ 500 ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಬಟ್ ಕ್ಯಾಟಗರಿ ವೈಸ್ ಸಿಗಲ್ಲ ನಿಮಗೆ. ನಿಮ್ಮ ಕ್ಯಾಟಗರಿ ಎಷ್ಟು ಇಡೋದು ಅಂತ ಗೊತ್ತಾಗಲ್ಲ. ಅದು ಗೊತ್ತಾಗೋದು ಯಾವಾಗ ನಿಮ್ಮ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ಗೊತ್ತಾಗೋದು. ಇದು ನಿಮಗೆ ಐಡಿಯಾ ಇರಲಿ ಫ್ರೆಂಡ್ಸ್. ನಿಮಗೇನಾದರೂ 1-to-1 ಕೌನ್ಸ್ಲಿಂಗು ನನ್ನ ಜೊತೆ ನೀವು ಪೇಯ್ಡ್ ಕೌನ್ಸ್ಲಿಂಗ್ ತೊಗೋಬೇಕಾದ್ರೆ ತೊಗೋಬೋದು. ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ. ಸೊ ನಿಮ್ಗೆ ಯಾರಾದರೂ 1-to-1 ಕೌನ್ಸ್ಲಿಂಗ್ ಬೇಕಂದರೆ ಸ್ಟಾರ್ಟ್ ಟು ಎಂಡು ನಾವೇ ಮಾಡಿಕೊಡ್ತೀವಿ. ನೀವು ಬೇಕಂದರೆ ವಿಜಯನಗರ ವಿಸಿಟ್ ಮಾಡ್ಕೋಬೋದು. ಆಫ್ಲೈನು ಆನ್ಲೈನ್ ಎರಡೂ ಇದೆ. 2 ಆಪ್ಷನ್ ನಿಮ್ಮದು. ಒಂದು ಆಪ್ಷನ್ ಏನಂದರೆ ಕಂಪ್ಲೀಟ್ ನಿಮಗೆ ಗೈಡ್ ಮಾಡ್ತೀವಿ ನಾವು, ಸ್ಟಾರ್ಟಿಂಗಿಂದ ಹಿಡಿದು ಕಾಲೇಜ್ ಲಿಸ್ಟ್ ಆಗಿರ್ಬೋದು. ಓಕೆ, ಡಿಫ್ರೆಂಟ್ ಕಾಲೇಜಸ್ಸು ನಿಮ್ಮ ಕಟ್ ಆಫ್ ಪ್ರಕಾರ ಟಾಪ್ ಟು ಲೋ ರೆಡಿ ಮಾಡಿಕೊಡೋದಾಗಿರ್ಬೋದು. ಮತ್ತು ಆಪ್ಷನ್ ಟ್ರೀ ಯಾವ ರೀತಿ ಮಾಡ್ಬೋದು, ಚಾಯ್ಸ್ ಸೆಲೆಕ್ಷನ್ನು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ ಟಿಲ್ ಅಡ್ಮಿಷನ್ ತನಕ ಕಂಪ್ಲೀಟ್ ಗೈಡ್ ಮಾಡ್ತೀವಿ. ಓಕೆ, ಇದು ಆನ್ಲೈನು ನೀವೇ ಆಪ್ಷನ್ ಟ್ರೀ ಮಾಡಬೇಕಾಗತ್ತೆ. ಇನ್ನೊಂದು ಏನಂದರೆ, ನಿಮಗೆ ಕಂಪ್ಲೀಟು ಸ್ಟಾರ್ಟ್ ಹಿಡಿದು ಎಂಡು ನೀವೀಗ ಆಪ್ಷನ್ ಟ್ರೀ ನಿಮ್ಗೆ KCT NEET ಎರಡೂ ಆಗಿರ್ಬೋದು. ಸ್ಟಾರ್ಟಿಂಗಿಂದ ಹಿಡಿದು ಕಂಪ್ಲೀಟ್ ನಾವೇ ಮಾಡ್ತೀವಿ ಮತ್ತು ನಾವೇ ಕಾಲ್ ಮಾಡಿಬಿಟ್ಟು ನಾವೇ ನಿಮಗೆ ಟ್ರ್ಯಾಕ್ ಮಾಡ್ತೀವಿ. ನೀವು ಆಫ್ಲೈನ್ ಬರ್ಬೋದು. ನಮ್ಮದು ಎಲ್ಲಿದೆ ಅಂದರೆ ವಿಜಯನಗರ ಬೆಂಗಳೂರಲ್ಲಿದೆ. ನೀವು ಬೇಕಾದ್ರೆ ಗೂಗಲಲ್ಲಿ ನಮ್ಮ ಪ್ರೀವಿಯಸ್ ರಿವ್ಯೂ ಎಲ್ಲ ಚೆಕ್ ಮಾಡ್ಕೋಬೋದು. ಓಕೆ, ಲಾಸ್ಟ್ ರಿವ್ಯೂ ಮತ್ತು ನಮ್ಮ ಗೂಗಲ್ ಮ್ಯಾಪಲ್ಲಿ ಕೂಡ ಇದೆ. ನೀವು ಟಿಕೆಟ್ಸ್ ಮಾಡೋದು ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ನೀವು ವಿಜಯನಗರ ಬಂದು ಇಲ್ಲಿ ವಿಸಿಟ್ ಮಾಡ್ಕೊಂಡು ಎನ್ಕ್ವೈರ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಓಕೆ, ಸೊ ಇದು ಸ್ಟಾರ್ಟ್ ಟು ಎಂಡು ಕಂಪ್ಲೀಟ್ ಕೊಡ್ತೀವಿ. 2 ಆಪ್ಷನ್ ಇದೆ ನಿಮಗೆ. ಓಕೆ, ರೀಸನೇಬಲ್ಲು, ಇದು ಯಾರು ಕೊಡಲ್ಲ ನಿಮಗೆ. ನಾವು ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಂತ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಕಾಲ್ ಮಾಡ್ಬೋದು, ಕೇಳ್ಕೊಬೋದು. ಓಕೆ, ಈಗ ನೆಕ್ಸ್ಟು ಫ್ರೆಂಡ್ಸ್ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ, ಲಾಸ್ಟ್ ಇಯರು ಟಫ್ ಇತ್ತು. ಈ ವರ್ಷ ಭಾಳಷ್ಟು ನೀವು ಆಲ್ರೆಡಿ ನೋಡಿರ್ಬೋದು. ಕಂಪೇರ್ಡ್ ಟು ಲಾಸ್ಟ್ ಇಯರ್ಗಿಂತ ಸ್ಲೈಟ್ಲಿ ಟಫ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಓಕೆ,
ಎಲ್ಲರೂ ಆಲ್ಮೋಸ್ಟ್ ಇದನ್ನೇ ಹೇಳ್ತಾ ಇದ್ದಾರೆ, ಕಂಪೇರ್ ಟು 2025 ಸ್ಲೈಟ್ಲಿ ಟಫರ್ ದೆನ್ 2025 ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಬೇರೆ ಏನು ಪಾಲಿಸಿ ಏನು ಚೇಂಜ್ ಆಗಿಲ್ಲ. ಓಕೆ, ಇಷ್ಟಂತೂ ನಿಮಗೆ ಕಂಪೇರ್ ಟು ಲಾಸ್ಟ್ ಇಯರ್. ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ನೀವು ಆಲ್ರೆಡಿ ನೋಡಿರ್ತೀರ, ಫಿಸಿಕ್ಸು ಲಾಸ್ಟ್ ಇಯರ್ಗಿಂತ ಮತ್ತೆ ಸ್ಲೈಟ್ ಲೆಂದಿ ಇತ್ತಂತ ಹೇಳ್ತಾರೆ. ಲಾಸ್ಟ್ ಇಯರ್ ಸ್ವಲ್ಪ ಕೆಮಿಸ್ಟ್ರಿ ಮೀಡಿಯಮ್ ಇತ್ತಂತ ಹೇಳ್ತಾಯಿದ್ರು, ಫಿಸಿಕ್ಸು ಕೂಡ ಟಫ್ ಇತ್ತಂತ ಹೇಳ್ತಾರೆ. ಅದು ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಟೋಟಲ್ ಓವರ್ ಆಲ್ ನಿಮ್ಗೆ ಹೇಳ್ತಾ ಇರೋದು ಸ್ಲೈಟ್ಲಿ ಹೈಯರ್ ಇದೆ. ಓಕೆ, ಈಗ ಲಾಸ್ಟ್ 5 ಇಯರ್ ಡಾಟಾ ನೋಡೋದಾದರೆ ಇಲ್ಲಿ ನೋಡಿ, ಇದು ಲಾಸ್ಟ್ 5 ಇಯರ್ ಡಾಟಾ. ಓಕೆ, ಕ್ಯಾಟಗಿರಿ ವೈಸು. ಆಮೇಲೆ ನನ್ನ ಪ್ರಿಡಿಕ್ಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2021 ಇದೆಲ್ಲ ಬೇಡ ನಿಮಗೆ, ಲಾಸ್ಟ್ ಇಯರು ಈಗ ನೋಡಿ ಎಲ್ಲದು 2021 2024. 2024ದಲ್ಲಿ ಯಾಕೆ ಇಷ್ಟ ಹೋಗಿತ್ತು ಅಂದರೆ ಈಸಿ ಇತ್ತು. ಆಮೇಲೆ ಅದೇ ರೀತಿ 2025ದಲ್ಲಿ ಟಫ್ ಇತ್ತು. ಓಕೆ, ನಾನು ಲಾಸ್ಟ್ 2 ಇಯರ್ ನೋಡ್ತೀನಿ, ಇದೆಲ್ಲ ಹಳೇದೆಲ್ಲ ಸೇಮು, ಅದೇ ಪ್ಯಾಟರ್ನ್ ನಡೀತಾ ಇದೆ ನಿಮಗೆ. ಓಕೆ, ಇದೊಂದು ಈಸಿ ಇತ್ತಂತ ಅಷ್ಟು ಬಂದಿತ್ತು. ಸೊ ಅದೇ ಪ್ಯಾಟರ್ನ್ ಇದೆ. 5 to ನಿಮಗೆ 5 ಅರೌಂಡ್ 550 ತನಕ ಇತ್ತು. ಓಕೆ, ಬಟ್ ಈ ವರ್ಷ ನೋಡೋದಾದರೆ ನಾನು ನಿಮಗೆ ಕನ್ನಡ ಮೀಡಿಯಮ್ಮು, ರೂರಲ್ ಮೀಡಿಯಮ್ಮು ಮತ್ತು ನಿಮ್ಗೆ ಹೈದರಾಬಾದ್ ಕೊಟ್ಟಿದ್ರೆ 10 ಮಾರ್ಕ್ಸು ನೀವು ಮೈನಸ್ ಮಾಡ್ಕೊಳ್ಳಿ. ಬಟ್ ನಾನು ಡೈರೆಕ್ಟಾಗಿ ಕ್ಯಾಟಗಿರಿ ಒಂದು ಎಷ್ಟು ಬರ್ಬೋದು ಅಕಾರ್ಡಿಂಗ್ ಟು ಕಟಾಪು. ಮತ್ತು ಇಲ್ಲಿ ಯಾರು ಮ್ಯಾಟ್ರ್ ಆಗುತ್ತೆ ಅಂದರೆ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ನಿಮ್ಮ ಕ್ಯಾಟಗಿರಿ ಮೇಲೆ ಅವ್ರು ಅಷ್ಟೇ ಮ್ಯಾಟ್ರ್ ಆಗ್ತಾರೆ. ನೀವು ಫಾರ್ ಎಕ್ಸಾಂಪಲ್ ನಿಮ್ಮ 500 ಮೇಲೆಯವ್ರು ಎಷ್ಟು ಜನ ಅವ್ರು ಅಷ್ಟೇ ಮ್ಯಾಟ್ರ್ ಆಗ್ತಾರೆ. ಸೊ ನಂದು ಅಂದಾಜು ನಮ್ಮ ಸ್ಟೂಡೆಂಟ್ ಕಡೆಯಿಂದ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಕಡೆಯಿಂದ ಡೀಟೇಲ್ ತೊಗೊಂಡು ಮತ್ತು ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಡಿಪೆಂಡ್ ಇನ್ಸ್ಟಿಟ್ಯೂಟ್ ಅವ್ರದ್ದೆಲ್ಲ ಡಾಟಾ ನೋಡಿಬಿಟ್ಟಾದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಆಗ್ಬೋದು ಅಂದರೆ, ಯಾಕಂದರೆ ಸೀಟ್ಸ್ 550 ಇನ್ಕ್ರೀಸ್ ಆದರೆ ಅಷ್ಟೊಂದೇನು ಮಾರ್ಜಿನ್ ಬರಲ್ಲ. ನೀವು ಕಾಂಪಿಟೇಷನ್ ಕೂಡ ನೋಡಬೇಕು. ಕಾಂಪಿಟೇಷನ್ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದರೆ ನೋಡಿ, ಲಾಂಗ್ ಟರ್ಮ್ ಹೋಗೋರು ಜಾಸ್ತಿ ಆಗ್ತಾ ಇರ್ತಾರೆ, ಮತ್ತು MBBSಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಕಂಪೇರ್ ಟು ಇಂಜಿನಿಯರಿಂಗು, ಅಗ್ರಿ ಎಲ್ಲನೂ ಫಸ್ಟ್ MBBS ಥಿಂಕ್ ಮಾಡ್ತಾರೆ. ಸೊ ಅದಕ್ಕೆ ವ್ಯಾಲ್ಯೂ ಕೂಡ ಇದೆ, ಮತ್ತು ಕಾಂಪಿಟೇಷನ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ವರ್ಷ. ಸೊ ಅದನ್ನೇ ನೋಡ್ಕೋಬೇಕಾಗತ್ತೆ. ಸೊ ಅಷ್ಟೊಂದು ಚೇಂಜಸ್ ಆಗಲ್ಲ. ಇನ್ಗೆ ಸೀಟ್ಸ್ ಇನ್ಕ್ರೀಸ್ ಆದ್ರೂ ಪರವಾಗಿಲ್ಲ, ಅಷ್ಟೊಂದು ಚೇಂಜಸ್ ಆಗಲ್ಲ, ಯಾಕಂದ್ರೆ ಕಾಂಪಿಟೇಷನ್ ಆ ಲೆವೆಲ್ ಇದೆ. ಓಕೆ, ಸೊ ನನ್ನ ಪ್ರಕಾರ ಈಗ GM ಇಂದ ಹೋಗ್ತೀನಿ ನಾನು. GM ಇಂದ ಈ ವರ್ಷ ಎಷ್ಟಾಗ್ಬೋದು ಅಂದರೆ ನಿಮಗೆ 500 to 510 ಒಳಗಡೆ ನಿಂತ್ಕೋಬೋದು. ಓಕೆ, GM ಈ ವರ್ಷ. ಅದೇ ರೀತಿ ಕ್ಯಾಟಗಿರಿ 1 ಏನಾಗ್ಬೋದು ಅಂದರೆ 480 to 490 ಆಗ್ಬೋದು. ಓಕೆ, ಕ್ಯಾಟಗರಿ 2A ಏನಾಗ್ಬೋದು ಅಂದರೆ, ಯಾಕಂದರೆ 2Aಗೆ 15% ಸೀಟ್ಸ್ ಇದೆ, ಟೋಟಲ್ 15% ಸೀಟ್ಸು, ಮತ್ತು ಹೋದ ವರ್ಷ 494 ಇದೆ. ಸೊ ಈ ವರ್ಷ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 485 to 495. ಓಕೆ, ನೆಕ್ಸ್ಟು 3A 3B ಮತ್ತು 2B ಎಷ್ಟಾಗ್ಬೋದು ಅಂದರೆ, ಯಾಕಂದರೆ ಇವು ಸೀಟ್ಸ್ ಸೇಮೇ ಇರ್ತವೆ, ಮತ್ತು 3B ಆಲ್ಮೋಸ್ಟ್ ನಿಮಗೆ ಜನರಲ್ ಟೈಪೇ ಇರುತ್ತೆ. ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 498 to 505 ಆಲ್ಮೋಸ್ಟ್ ಅದೇ ಲೆವೆಲ್ಗೆ ಇರುತ್ತೆ. ಓಕೆ, ಅಷ್ಟೊಂದು ಜಾಸ್ತಿನೂ ಇರಲ್ಲ, ಆಲ್ಮೋಸ್ಟ್ ಜನರಲ್ ಮೇಟ್ ಕಟಾಪ ಇರುತ್ತೆ. ಅದೇ ರೀತಿ 3A ಎಷ್ಟಾಗ್ಬೋದು ಅಂದರೆ ಅಂದಾಜು. ಓಕೆ, ಇಲ್ಲಿ ನಿಮಗೆ 3Aದು ಏನಾಗುತ್ತೆ ಅಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ 490ಗಿಂತನೂ. ಸೊ ನೀವು 490 to 495 ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಯಾಟಗಿರಿ 2B ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಯಾಕಂದರೆ 2Bಗೂ ಸೇಮ್ ಪರ್ಸೆಂಟೇಜ್ ಆಫ್ ಸೀಟ್ಸೇ ಇರುತ್ತೆ, ಟೋಟಲ್ ಸೀಟ್ಸು. ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನನಗೆ ಅಂದಾಜು ನಾನು ರೇಂಜ್ ಹೇಳ್ತಾ ಇರೋದು, ಬಟ್ ಈ ರೇಂಜಲ್ಲಿ ಬಂದರೆ ನೀವು ಸೇಫ್ ಸ್ಕೋರ್ ಅಂದ್ಕೊಳ್ಳಿ. ಓಕೆ, ಸೊ 485 to 490. ಓಕೆ, ಆಮೇಲೆ SC/ST ಅಂದರೆ ನಿಮಗೆ ಈ 429 ಇದೆಯಲ್ಲ, 425 to 435. ಓಕೆ, ST ಎಷ್ಟಾಗ್ಬೋದು ಅಂದರೆ ಸೇಮ್ ರೇಂಜು, ಬಟ್ ಸ್ವಲ್ಪ ನೀವು ಕಡಿಮೆನೂ ಅನ್ಕೋಬೋದು, 420 to 430. ಓಕೆ, ಸೊ ಇದು ರೇಂಜ್ ಇದ್ದರೆ ನಿಮ್ಮದು ಒಂದು ಸೇಫ್ ಸ್ಕೋರ್ ಅನ್ಕೋಬೋದು ಅಷ್ಟೇ ಫ್ರೆಂಡ್ಸ್. ಇದು ಜಸ್ಟ್ ಪ್ರಿಡಿಕ್ಷನು, ಏನಾಗುತ್ತೆ ಹೇಳಕ್ಕೆ ಬರಲ್ಲ. ನನ್ನ ಸಜೆಷನ್ ಏನಂದರೆ, ಫಾರ್ ಎಕ್ಸಾಂಪಲ್ ನೀವು MBBS ಮಾಡೋದಿತ್ತು ಅಂದ್ಕೊಳ್ಳಿ, ನಿಮ್ದು ಏನಾದರೂ 450 ಬಂದಿತ್ತು ನಿಮ್ಮ ರೇಂಜ್ಗೆ, ನಿಮ್ಮದು ರೇಂಜ್ಗೆ ಏನಾದ್ರೆ ಫಾರ್ ಎಕ್ಸಾಂಪಲ್ 460 ಏನಾದ್ರೆ ಒಂದು ಅಂದಾಜು ಲಾಸ್ಟ್ ಇಯರ್ ಪ್ರಕಾರ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ನೀವು ವೇಟ್ ಮಾಡ್ಕೊಳ್ಳಿ. ಓಕೆ, 440 ಬಂದರೂ ಪರವಾಗಿಲ್ಲ, ವೇಟ್ ಮಾಡಿ ರಿಸಲ್ಟ್ ತನಕ. ಬಟ್ ಇನ್ ಕೇಸ್ ನಿಮ್ಮ 400 ಎಲ್ಲ ನಿಮ್ಮ ಸ್ವಲ್ಪ 50 ಮಾರ್ಕ್ಸ್ ಎಲ್ಲ ಕಡಿಮೆ ಹೋಗುತ್ತೆ, ನೀವು ಡಿಸಿಷನ್ ತೊಗೋಬೇಕಾಗತ್ತೆ ವೆದರ್ ನಾನು 12 lakh ಹೋಗ್ಬೇಕಾ. ಬಟ್ 12 lakh ಆ ರೇಂಜಿಗೆ ಬರಲ್ಲ. 12 lakh ಬೇಕಂದ್ರೆ ನಿಮಗೆ, ಓಕೆ, 12 lakh ಬೇಕಂದರೆ 1.3 lakh ಆಲ್ ಇಂಡಿಯಾ ರ್ಯಾಂಕ್ ಬಂದರೆ ಸಿಗೋ ಚಾನ್ಸ್ ಇದೆ. ಅದೇ ರೀತಿ ನಿಮಗೆ 22 lakh MSRM ಇದೆಲ್ಲ ಬೇಕಂದರೆ 1.85 lakh ತನಕ ಸಿಗೋ ಚಾನ್ಸ್ ಇದೆ. ಓಕೆ, ಇದಿಲ್ಲ, ನೀವು ಈಗ ತಗೋಬೇಕು, ಈಗ ಯೋಚನೆ ಮಾಡ್ಕೋಬೇಕು ವೆದರ್ ನಾನು ಲಾಂಗ್ ಟರ್ಮ್ ಹೋಗಬೇಕಾ, ಇಲ್ಲ ನಿಮಗೆ BDS ಮಾಡಬೇಕಾ, BMS ಮಾಡಬೇಕಾ, ಅಥವಾ ಇಂಜಿನಿಯರಿಂಗ್ ಮಾಡಬೇಕಾ, ಅಗ್ರಿ ಮಾಡಬೇಕಂತ ಇವಾಗಲೇ ಡಿಸೈಡ್ ಮಾಡ್ಕೊಳ್ಳಿ, ಅಥವಾ ವೆಟರ್ನರಿ ಮಾಡಬೇಕಂತ. ಯಾಕಂದರೆ ನೀವು ಈಗ ಆಪ್ಷನ್ ಇಲ್ಲ ನಿಮಗೆ.
ಈಗ ನೀವು ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಆಲ್ರೆಡಿ ಆಪ್ಷನ್ ಕೊಟ್ಟಿದ್ದಾರೆ, ಆಮೇಲೆ ನೀವು ಫಸ್ಟ್ ರೌಂಡ್ ಅದೆಲ್ಲ ಆ್ಯಡ್ ಮಾಡೋಕ್ಕೆ ಬರಲ್ಲ, ಇವಾಗಲೇ ಆ್ಯಡ್ ಮಾಡ್ಬೇಕು ನೀವು. ಇಂಜಿನಿಯರಿಂಗ್ ಅಗ್ರಿ ಮಾಡೋದನ್ನ ಸೆಕೆಂಡ್ ಆಪ್ಷನ್. ಇಲ್ಲ ನಾನು ಪಕ್ಕ ನಾನು MBBS ಮಾಡ್ತೇನೆ ಅಂದರೆ ನೀವು ಲಾಂಗ್ ಟರ್ಮ್ ಯೋಚನೆ ಮಾಡ್ಕೋಬೋದು. ಬಟ್ ಥಿಂಗ್ ಈಸ್ ನನ್ನ ಸಜೆಷನ್ ಅಂದರೆ ಇವಾಗಲೇ ಯೋಚನೆ ಮಾಡ್ಕೊಳ್ಳಿ, ನೀವು ಯಾವ ಕೋರ್ಸಲ್ಲಿ ನೀವು ಏನು ಥಿಂಕ್ ಮಾಡ್ತಾರೋ ಡೀಪಾಗಿ ಹೋಗಿ. ಸಿಂಪ್ಲಿ ಯಾರು ಹೇಳ್ತಾರೆ BDS ಮಾಡಿದ್ರೆ ಹಿಂಗಾಗುತ್ತೆ, BMS ಮಾಡಿದ್ರೆ ಹಿಂಗಾಗುತ್ತೆ ಅಂತ ಯಾರು ಹೇಳ್ತಾರೆ ಅಂತ ತಿಳ್ಕೊಂಡ್ರೆ ವೇಸ್ಟು. ನೀವು ಡೀಪಾಗಿ ರಿಸರ್ಚ್ ಮಾಡಿ ಏನು ಅವೈಲೇಬಲ್ ನಿಮ್ಗೆ ಆನ್ಲೈನ್ ಅವೈಲೇಬಲ್ ಇದೆ, ಆಮೇಲೆ ಯಾರಾದರೂ ಆಲ್ರೆಡಿ ಕಂಪ್ಲೀಟ್ ಆದವ್ರದ್ದು ಅವ್ರನ್ನೂ ಸಜೆಷನ್ ತೊಗೊಳ್ಳಿ. ಎಟ್ ದಿ ಎಂಡ್ ಡಿಸೈಡ್ ನೀವು ಮಾಡ್ಕೊಳ್ಳಿ. ಮತ್ತು ಸಿಲೆಬಸ್ ನೋಡ್ಕೊಳ್ಳಿ, ಅದು ನನಗೆ ಸರ್ವೈವ್ ಮಾಡೋಕ್ಕಾಗುತ್ತಾ ಇಲ್ಲ, BMS ಮಾಡಿದ್ರೆ ಏನು ಮುಂದೆ ಫ್ಯೂಚರ್ ಏನು ಮಾಡ್ಕೋಬೋದು, ನನ್ನ ಕಡೆ ಆಗುತ್ತೋ ಇಲ್ಲೋ, BDS ಮಾಡಿದ್ರೆ ಫ್ಯೂಚರ್ ಏನಿದೆ, ಅದನ್ನು ನನ್ನ ಕಡೆ ಆಗುತ್ತೋ ಇಲ್ಲೋ, ಈ ಥರ ಡಿಟೇಲಾಗಿ ನೋಡಿಕೊಂಡು ಆಮೇಲೆ ಡಿಸಿಷನ್ ತೊಗೊಳ್ಳಿ. ಸಿಂಪ್ಲಿ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ನಾನು ಲಾಸ್ಟ್ 7 ಇಯರಿಂದ ಇದೇ ಆಗ್ತಾಯಿದೆ, ಇದೇ ಡಿಸಿಷನ್ನು ರಾಂಗ್ ತೊಗೋತಾರೆ ಎಟ್ ದಿ ಎಂಡ್ ಸ್ಟೂಡೆಂಟ್ಸು. ಓಕೆ, ಥಿಂಕ್ ಮಾಡಿಕೊಂಡು ಡಿಸಿಷನ್ ತೊಗೊಳ್ಳಿ. ಓಕೆ, ನೆಕ್ಸ್ಟ್ ನಾನು ಎಷ್ಟು ಶೀಟ್ಸು ಕಂಪ್ಲೀಟ್ ಡೀಟೇಲಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಕೊಳ್ಳಿ. ಓಕೆ ಬಟ್ಸ್.